ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವರ್ಷ ಇನ್ನೇನು ಧನುರ್ಮಾಸ ಶುರುವಾಗೇ ಹೋಗುತ್ತೆ. ಡಿಸೆಂಬರ್ 16ರಿಂದ ಧನುರ್ಮಾಸದಲ್ಲಿ ನಮಗೆ ಬರುವಂಥ ಮುಖ್ಯವಾದ ದಿನ ಅಂತ ಹೇಳಿದ್ರೆ ವೈಕುಂಠ ಏಕಾದಶಿ. ಈ ವರ್ಷ ನಮಗೆ ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬರ್ತಾ ಇದೆ. ವೈಕುಂಠ ಏಕಾದಶಿಯ ಪೂಜಾ ವಿಧಾನ, ಪೂಜಾ ಟೈಮಿಂಗ್ಸ್ ಆಗಿರ್ಬೋದು, ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಡಿಸೆಂಬರಲ್ಲಿ ಬರುವ ಈ ಒಂದು ಧನುರ್ಮಾಸದ ವೈಕುಂಠ ಏಕಾದಶಿ ತುಂಬ ಪವಿತ್ರ ಮತ್ತು ಮಹತ್ವ ಇರುವಂಥದ್ದು ಅಂತ ಹೇಳ್ಬೋದು. ಈ ಒಂದು ದಿನ ಗರುಡ ವಾಹನದಲ್ಲಿ ಮಹಾವಿಷ್ಣುವು ಮುಕ್ಕೋಟಿ ದೇವರುಗಳನ್ನು ಒಡಗೂಡಿ ಭೂಲೋಕದ ಕಡೆಗೆ ಒಂದು ಪ್ರಯಾಣವನ್ನು ಮಾಡ್ತಾನೆ. ಈ ದಿನ ಉತ್ತರ ದ್ವಾರದಿಂದ ಭಕ್ತರಿಗೆ ಒಂದು ದರ್ಶನವನ್ನು ನೀಡ್ತಾನೆ, ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅಂತ ಹೇಳ್ಬೋದು. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಪೂಜೆ ಮಾಡಿದ ಫಲ ನಮಗೆ ಈ ಒಂದು ದಿನದ ಏಕಾದಶಿಯಲ್ಲಿ ಪೂಜೆ ಮಾಡಿದ್ರೆ ಲಭಿಸುತ್ತೆ ಅಂತ ಹೇಳ್ಬೋದು. ನೀವು 24 ಏಕಾದಶಿಗಳು ಪೂಜೆ ಮಾಡದೇ ಇದ್ದರೂ ಸಹ ಈ ಒಂದು ಏಕಾದಶಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಪಾಪಗಳ ನಿವಾರಣೆಯೂ ಸಹ ಈ ಒಂದು ಏಕಾದಶಿ ಪೂಜೆಯಿಂದ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂಥ ಪಾಪಗಳು, ಕರ್ಮಗಳು ಸಹ ಈ ಒಂದು ಪೂಜೆ, ಉಪವಾಸಗಳನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ವೈಕುಂಠ ಏಕಾದಶಿಯ ಪೂಜಾ ವಿಧಾನವೇನು, ಟೈಮಿಂಗ್ಸ್ ಏನು ಅನ್ನೋದನ್ನ ನೋಡೋಣ. ಈ ವರ್ಷ ಡಿಸೆಂಬರ್ 30 ಮಂಗಳವಾರದ ದಿನ ವೈಕುಂಠ ಏಕಾದಶಿ ಬರ್ತಾ ಇದೆ. ಹಿಂದಿನ ದಿನಾನೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು. ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು, ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು, ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಎಲೆಗಳ ತೋರಣಗಳನ್ನು ಕಟ್ಟಿರಬೇಕು. ಇನ್ನು ವೈಕುಂಠ ಏಕಾದಶಿಯ ದಿನ ಮುಂಜಾನೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ನೈವೇದ್ಯಕ್ಕೆ ವೆಂಕಟೇಶ್ವರನಿಗೆ ಇಷ್ಟವಾದ ಸಿಹಿ ಲಡ್ಡುಗಳನ್ನು ನೀವು ಮಾಡಿ ಇಡ್ಬೋದು, ಅಥವಾ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಇಡ್ಬೋದು. ಹಸಿ ಹಾಲಾಗಿರ್ಬೋದು, ಪಾನಕ, ಕೋಸಂಬರಿಯನ್ನು ಸಹ ನೀವು ನೈವೇದ್ಯಕ್ಕೆ ಇಡ್ಬೋದು. ಬಗೆ ಬಗೆಯ ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು. ಈ ಒಂದು ಪೂಜೆಗೆ ಮುಖ್ಯವಾದದ್ದು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನ ಒಂದು ದೀಪಗಳು. ಅಕ್ಕಿ ಹಿಟ್ಟು, ಬೆಲ್ಲದ ಪುಡಿ, ಏಲಕ್ಕಿ, ಬಾಳೆಹಣ್ಣು, ಹಸಿ ಹಾಲನ್ನು ಬೆರೆಸಿ ಹಿಟ್ಟಾಗಿ ಮಾಡಿಕೊಂಡು ಅದರಿಂದ ದೀಪಗಳಾಗಿ ಮಾಡಿಕೊಂಡು ಆ ದೀಪಗಳನ್ನು ಈ ದಿನ ವೈಕುಂಠ ಏಕಾದಶಿಯ ಪೂಜೆಗೆ ಬೆಳಗಿಸಿದ್ದೆ ಆದರೆ ತುಂಬಾ ಉತ್ತಮ. ಈ ಒಂದು ದೀಪಗಳು ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯ ಅಂತ ಹೇಳ್ಬೋದು. ಜೊತೆಗೆ 7 ಕೊಂಡಲವಾಡು ಅಂದರೆ 7 ಬೆಟ್ಟಗಳ ಮೇಲೆ ನೆಲೆಸಿರುವಂಥವನು ವೆಂಕಟೇಶ್ವರ ಸ್ವಾಮಿ. ಆದ್ದರಿಂದ ಈ ಒಂದು ಅಕ್ಕಿ ಹಿಟ್ಟಿನ ದೀಪಗಳನ್ನು 7 ದೀಪಗಳು ಮಾಡಿಕೊಂಡು ಬೆಳಗಿಸಿದ್ರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. 7 ದೀಪಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ 2 ದೀಪಗಳನ್ನಾದರೂ ಅಕ್ಕಿ ಹಿಟ್ಟಿನಿಂದ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಇಟ್ಟು ದೇವ್ರ ಮನೆಯಲ್ಲಿ 2 ವಿಳ್ಯದೆಲೆ ಮೇಲೆ ಅದನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಅದ್ದಿದ ಬತ್ತಿಯಿಂದ ಈ ಒಂದು ದೀಪವನ್ನು ತುಪ್ಪದಿಂದ ಬೆಳಗಿಸ್ಕೋಬೇಕು. ತುಂಬಾ ವಿಶೇಷವಾದ ಫಲಗಳನ್ನು ಸಹ ಇದರಿಂದ ಪಡಿಬೋದು. ಮೊದಲನೇದಾಗಿ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಸಲ್ಲಿಸಿ ಈ ಒಂದು ಪೂಜೆಯನ್ನು ವಿಷ್ಣುವಿಗೆ ಸಲ್ಲಿಸಬೇಕು. ವಿಷ್ಣುವಿನ ಫೋಟೋ ವಿಗ್ರಹಕ್ಕೆ ಅಥವಾ ವೆಂಕಟೇಶ್ವರನ ಫೋಟೋ ವಿಗ್ರಹಕ್ಕೆ, ರಾಮರ ಅಥವಾ ಕೃಷ್ಣನ ಫೋಟೋ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸಬೇಕು. ವಿಗ್ರಹಗಳಿದ್ದರೆ ಅದಕ್ಕೆ ಮೊದಲನೇದಾಗಿ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡ್ಬೋದು, ಅಥವಾ ಫೋಟೋ ವಿಗ್ರಹಕ್ಕೆ ಅರ್ಚನೆಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ವೆಂಕಟೇಶ್ವರ ಸ್ವಾಮಿಯ ಅಥವಾ ವಿಷ್ಣುವಿನ ಅಷ್ಟೋತ್ರವನ್ನು ಹೇಳಿ ತುಳಸಿ ಮಾಲೆಯಿಂದ ಅರ್ಚನೆಯನ್ನು ಮಾಡ್ಬೋದು, ಅಥವಾ ತುಳಸಿ ಮಾಲೆಯನ್ನು ಫೋಟೋ ವಿಗ್ರಹಗಳಿಗೆ ಅರ್ಪಿಸ್ಬೋದು. ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ. ತುಳಸಿಯ ಅಷ್ಟೋತ್ರವನ್ನು ಮಾಡಿ ಸ್ತೋತ್ರ ಮಂತ್ರಗಳನ್ನು ಪಠಿಸಿ, ಮುಖ್ಯವಾಗಿ ಈ ದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ರೆ ತುಂಬಾ ಉತ್ತಮ. ವಿಷ್ಣು ಸ್ತೋತ್ರ ಮಂತ್ರಗಳನ್ನು ಪಠಿಸಿ ನಂತರ ಲಕ್ಷ್ಮಿಯ ಅಷ್ಟೋತ್ರ, ಲಕ್ಷ್ಮಿಯ ಅಷ್ಟಕವನ್ನು ಸಹ ಪಠಿಸಬೇಕು. ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ, ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮ ಬೆಳಗ್ಗೆ ಪಠಿಸೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನೀವು ರೆಕಾರ್ಡನ್ನು ಹಾಕಿ ಬಿಡ್ಬೋದು, ಅಥವಾ ಸಂಜೆ ಮತ್ತೊಮ್ಮೆ ನೀವು ಪೂಜೆ ಮಾಡಬೇಕಾದ್ರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸ್ಬೋದು. ಪೂಜೆ ಎಲ್ಲ ಆದ ನಂತರ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿದ್ರೆ ಆ ದೀಪಗಳೆಲ್ಲ ಆರಿ ಹೋದ್ಮೇಲೆ ಆ ಒಂದು ದೀಪವನ್ನು ಅಂದರೆ ಅಕ್ಕಿ ಹಿಟ್ಟಿನ ಒಂದು ಹಣತೆಯನ್ನು ನೀವೇ ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು. ಅಕ್ಕಿ ಹಿಟ್ಟು ಬೆಲ್ಲದಿಂದ ಮಾಡಿರೋದ್ರಿಂದ ಮನೆಯವರೇ ಅದನ್ನು ಪ್ರಸಾದವಾಗಿ ತಗೋಬೋದು, ಅಥವಾ ಹಸುಗಳಿಗೆ ಹೋಗಿ ಅದನ್ನು ತಿನ್ನಿಸಿ ಬರ್ಬೋದು. ಈ ದಿನದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಉಪವಾಸ. ನೀವು ಹಿಂದಿನ ದಿನವೇ ರಾತ್ರಿಯಿಂದನೇ ಉಪವಾಸವನ್ನು ಇದ್ದು ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ದಿನಪೂರ್ತಿ ನೀರಾಹಾರವಾಗಿ ಇರ್ಬೋದು, ಅಂದರೆ ಬರೀ ನೀರನ್ನು ಕುಡಿದು ಇರ್ಬೋದು. ಅದು ಸಾಧ್ಯ ಆಗದೆ ಇರುವಂಥವ್ರು ಹಾಲು ಮತ್ತು ಹಣ್ಣುಗಳನ್ನು ನೀವು ತಿಂದು ಇರ್ಬೋದು. ದಿನಪೂರ್ತಿ ಅದೇ ರೀತಿ ಇದ್ದು ಬೆಳಿಗ್ಗೆ
ಆ ಬೆಳಿಗ್ಗೆ ಅಂದರೆ ವೈಕುಂಠ ಏಕಾದಶಿಯ ಮರುದಿನ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ನೀವು ಉಪವಾಸವನ್ನು ಮುರಿಬೋದು. ಕೆಲವರು ವೈಕುಂಠ ಏಕಾದಶಿಯ ದಿನ ರಾತ್ರಿ ಒಂದು ಉಪವಾಸವನ್ನು ಮುರಿಯುತ್ತಾರೆ. ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಹೇಗೆ ಸಾಧ್ಯವೋ ಆ ರೀತಿ ಉಪವಾಸವನ್ನು ಸಲ್ಲಿಸ್ಬೋದು. ಆದಷ್ಟು ಬರೀ ನೀರಾಹಾರವನ್ನು ತಗೊಂಡು ಉಪವಾಸವನ್ನು ಮಾಡಿ ಪುಣ್ಯಗಳನ್ನು ಸಂಪಾದನೆ ಮಾಡುವಂಥ ದಿನ ಇದು. ನಿಮ್ಮ ಶಕ್ತಿಯ ಅನುಸಾರ ಉಪವಾಸವನ್ನು ಮಾಡ್ಬೋದು. ಈ ದಿನ ತುಂಬಾ ಒಂದು ಮನೆಯಲ್ಲಿ ಶುದ್ಧಿಯನ್ನು ಕಾಪಾಡ್ಕೋಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ವಿಷ್ಣುವಿನ ನಾಮಸ್ಮರಣೆ, ವಿಷ್ಣುವಿನ ಸ್ತೋತ್ರ ಮಂತ್ರಗಳನ್ನು ಪಠಣೆಯಲ್ಲಿ ತೊಡಗಿಸ್ಕೋಬೇಕು. ಕಟ್ಟುನಿಟ್ಟಾಗಿ ಉಪವಾಸವನ್ನು ಮಾಡಿ ಈ ದಿನ ದಾಂಪತ್ಯದಿಂದ ದೂರ ಇದ್ದು ವಿಷ್ಣುವಿನ ಸ್ಮರಣೆಯನ್ನು ಮಾಡಿದ್ರೆ ನಮ್ಮ ಜನ್ಮಗಳ ಪಾಪಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂಥ ಕರ್ಮ ಫಲಗಳು ಸಹ ಈ ಒಂದು ಪೂಜೆಯಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸಂಜೆ ವೇಳೆಗೆ ನೀವು ವಿಷ್ಣುವಿನ, ವೆಂಕಟೇಶ್ವರ ಸ್ವಾಮಿ ಅಥವಾ ರಾಮರ, ಕೃಷ್ಣರ ದೇವಸ್ಥಾನಕ್ಕೂ ಸಹ ಹೋಗಿ ಬರ್ಬೋದು. ಈ ದಿನ ಉತ್ತರ ದ್ವಾರವನ್ನು ಅಂದರೆ ವೈಕುಂಠ ದ್ವಾರವನ್ನು ಸಹ ಏರ್ಪಾಟ್ ಮಾಡಿರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲಿ. ಆ ದ್ವಾರದ ಮುಖಾಂತರ ನೀವು ಹಾದು ಹೋಗ್ಬೋದು. ಇದು ಸ್ವರ್ಗದ ಬಾಗಿಲಿಗೆ ದಾರಿಯನ್ನು ಮಾಡಿಕೊಡುತ್ತೆ. ದೈವಾಧೀನರಾದ ನಂತರ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ನಂಬಿಕೆನೂ ಸಹ ಇದೆ. ಈ ರೀತಿ ಸರಳವಾಗಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಬೆಳಿಗ್ಗೆ 4ರಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ವಿಶೇಷ. ಈ ಸಮಯದಲ್ಲಿ ವಿಷ್ಣುವು ಸಂಚಾರದಲ್ಲಿ ಇರ್ತಾನೆ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ವಿಶೇಷ ಫಲಗಳನ್ನು ತಂದುಕೊಡುತ್ತೆ. ಈ ಪೂಜೆಯನ್ನು ಬೆಳಿಗ್ಗೆನೇ ಸಲ್ಲಿಸಬೇಕು. ಸಂಜೆ ದೇವಸ್ಥಾನಗಳಿಗೆ ಹೋಗಿ ಬರಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವೈಕುಂಠ ಏಕಾದಶಿಯ ಪೂಜೆಯನ್ನು ಮನೆಯಲ್ಲಿ ಯಾವ ಸದಸ್ಯರಾದರೂ ಮಾಡ್ಬೋದು. ಹೆಂಗಸರು, ಗಂಡಸರು, ಮಕ್ಕಳು ಯಾರು ಬೇಕಾದರೂ ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸ್ಬೋದು. ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೋದು, ಪಾಪಗಳನ್ನು ಕಳೆದುಕೋಬೋದು. ಥ್ಯಾಂಕ್ ಯು.